ನಗರದ ಸಿಟಿ ಬಸ್ ನಿಲ್ದಾಣ ಬಳಿ ಶ್ರೀ ಗಣಪತಿ ಸೇವಾ ಸಂಸ್ಥೆಯಿಂದ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ಗಣೇಶೋತ್ಸವ ಆವರಣದಲ್ಲಿ ಸೋಮವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಲಕ್ಷ್ಮೀ ಶಾಸ್ತಾಂಗದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ನೇತ್ರಾವತಿ ಗಿರೀಶ್ ನೇತೃತ್ವದಲ್ಲಿ ಮಹಿಳೆಯರಿಂದ ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಯಶಸ್ವಿಯಾಗಿ ನಡೆಸಿದರು. ನಗರಸಭೆಯ ಮಾಜಿ ಅಧ್ಯಕ್ಷರಾದ ನೇತ್ರಾವತಿ ಗಿರೀಶ್ ಮಾತನಾಡಿ, ಪೆಂಡಲ್ ಗಣಪತಿ ಆವರಣದಲ್ಲಿ ವಿಜೃಂಭಣೆಯಿಂದ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿ ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಪಠಿಸಿದ್ದೇವೆ. ಇಂತಹ ಅವಕಾಶವನ್ನು ಗಣಪತಿ ಸೇವಾ ಸಮಿತಿಯಿಂದ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದ ತಿಳಿಸಿದರು. ಹಬ್ಬದ ರೀತಿ ಗಣಪತಿ ಪೆಂಡಲ್ನಲ್ಲಿ ಕಂಡು ಬಂದಿದೆ ಎಂದರು. ನಗರದ ವಿವಿಧ ಭಜನಾ ಮಂಡಳಿಗಳ ಮಹಿಳಾ ಸದಸ್ಯರುಗಳಿಂದ ವಿಷ್ಣು ಸಹಸ್ರನಾಮವನ್ನು ಬಹಳ ಭಕ್ತಿಪೂರ್ವಕವಾಗಿ ಪಠಿಸಲಾಯಿತು. ಸಂಖ್ಯೆಯಲ್ಲಿ ಸೇರ್ಕೊಂಡು ಈ ಒಂದು ನಮ್ಮ ಲಲಿತಾ ಸಹಸ್ರನಾಮ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಪಾಲ್ಗೊಂಡಿರೋರು ತುಂಬಾ ಸಂತೋಷದ ವಿಷಯ. ಈ ಒಂದು ಅವಕಾಶ ನಮಗೆ ಮಾಡಿಕೊಟ್ಟಿರೋದು ಮುಖ್ಯವಾಗಿ ನಮ್ಮ ಗಣಪತಿ ಸೇವಾ ಸಮಿತಿಯಿಂದ ಈ ಒಂದು ಅವಕಾಶ ಮಾಡಿಕೊಟ್ರು. ಎಲ್ಲ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಪಾರಾಯಣ ಮಾಡಿದ್ದಾರೆ. ಇದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಇಲ್ಲಿ ನೂರಾರು ಜನ ಹೆಣ್ಮಕ್ಳು ಇವತ್ತಿನ ದಿವಸ ಇದರಲ್ಲಿ ಪಾಲ್ಗೊಂಡಿದ್ರು. ಇದಕ್ಕೆ ನಾವು ತುಂಬಾ ಧನ್ಯವಾದವನ್ನು ಹೇಳ್ತೀವಿ ಸಮಿತಿಯವರಿಗೆ, ಗಣಪತಿ ಸೇವಾ ಸಮಿತಿಯವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದವನ್ನು ತಿಳಿಸ್ತೀವಿ. ಇದೊಂದು ಹಬ್ಬದಂತೆ ಇವತ್ತು ಆಚರಣೆ ಆಯಿತು. ತುಂಬಾ ಸಂತೋಷ ಆಗಿದೆ. ಶ್ರೀ ಗುರುಭ್ಯೋ ನಮಃ. ಈ ದಿನ ಮಹಾಗಣಪತಿ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಮಹಾ ತ್ರಿಪುರ ಸುಂದರಿಯ ಅವತಾರವಾದಂತಹ ಶ್ರೀ ಲಲಿತಾ ಸಹಸ್ರನಾಮವನ್ನ ಹೇಳೋದಕ್ಕೆ ನಮ್ಗೆಲ್ಲ ಮತ್ತು ವಿಷ್ಣು ಸಹಸ್ರನಾಮವನ್ನ ಪಾರಾಯಣವನ್ನ ಮಾಡೋದಕ್ಕೆ ನಮ್ಮ ಧರ್ಮದರ್ಶಿಗಳು, ಇಲ್ಲಿ ಧರ್ಮದರ್ಶಿಗಳು, ಅಧ್ಯಕ್ಷರು ಎಲ್ಲ ನಮ್ಗೆ ಸಹಾಯ ಇದನ್ನ ಅವಕಾಶವನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಮ್ಗೆ ಶ್ರೀಮತಿ ನೇತ್ರಾ ಗಿರೀಶ್ ಅವರು ಇದನ್ನ ಆಯೋಜನೆಯನ್ನ ಮಾಡಿ ಇಲ್ಲಿ ಗಣಪತಿಯ ಒಂದು ಸಮೀಪದಲ್ಲಿ ನಮ್ಗೆ ಪಾರಾಯಣವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಎಲ್ಲ ನಮ್ಮ ಸಾರ್ವಜನಿಕರ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ನಾಗರತ್ನ ಆಯ್ತು. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲರೂ ಪಠಿಸಿದ್ದು. ಎಲ್ಲರೂ ಬಂದು ತಮ್ಗೇನೇ ಕೆಲಸ ಇರ್ಲಿ ಬಿಟ್ಟು ಬಂದು ಇಲ್ಲಿ ಬಂದು ಎಲ್ಲರೂ ಮಾಡಿದ್ದಾರೆ, ಪಾರಾಯಣ ಮಾಡಿದ್ದಾರೆ ಅಂತ ತುಂಬಾ ಇಲ್ಲಿ ಏರ್ಪಾಡು ಮಾಡಿದಂತ ನೇತ್ರಾವತಿ ಗಿರೀಶ್ ಅವರೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇದೇ ತರನೇ ಪ್ರತಿ ವರ್ಷನೂ ನಡೀಲಿ ಅಂತ ನಮ್ಗೆಲ್ರಿಗೂ ಆಸೆ. ವಿಜಯಲಕ್ಷ್ಮಿ. ವಿಷ್ಣು ಸಹಸ್ರನಾಮ ಪಠಣೆಯನ್ನು ಪಠಿಸಲು ಶ್ರೀ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಧರ್ಮದರ್ಶಿಗಳು ಹಾಗೂ ಸೇವಾ ಸಮಿತಿಯ ಸರ್ವ ಸದಸ್ಯರು ಸಹಕರಿಸಿ ಅವಕಾಶವನ್ನು ಮಾಡಿಕೊಟ್ಟರು. ನಂತರ ಸರ್ವರಿಗೂ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗವನ್ನು ವಿತರಿಸಲಾಗಿದೆ ಎಂದು ಹೇಳಿದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.